ಹಾಯ್ ಗೈಸ್, ಈಗ ಸ್ಕ್ರೀನ್ ಮೇಲೆ ನೋಡ್ತಿದಿಲ್ವಾ ಟ್ರೆಂಡಿಂಗಲ್ಲಿರುವಂಥ ಫೋಟೋ ಎಡಿಟಿಂಗನ್ನು ಗೂಗಲ್ ಜೆಮಿನಿ ಮೂಲಕ ಯಾವ ರೀತಿಯಾಗಿ ನೀವು ಎಡಿಟಿಂಗನ್ನು ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರೋದು ಭದ್ರ ನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಆದಷ್ಟು ಎಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲು ನೀವು ನಿಮ್ಮ ಮೊಬೈಲ್ನಲ್ಲಿ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ. ಕ್ರೋಮನ್ನು ಓಪನ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಸರ್ಚ್ ಗೂಗಲ್ ಅಂತ ಇದೆ ಅಲ್ವಾ, ಅದ್ರ ಮೇಗಡೆ ಕ್ಲಿಕ್ ಮಾಡಿ. ನಂತರ ಗೂಗಲ್ ಜೆಮಿನಿ ಅಂತ ಸರ್ಚ್ ಮಾಡಿ. ಗೂಗಲ್ ಜೆಮಿನಿ ಅಂತ ಸರ್ಚ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕೆಳಗಡೆ ಬಂದಿದೆ ನೋಡಿ, ಗೂಗಲ್ ಜೆಮಿನಿ ಅಂತ ಬ್ಲೂ ಕಲರಲ್ಲಿ ಬಂದಿದೆ. ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ನಂತರ ಮಿಡ್ಲಲ್ಲಿ ನೋಡಿ ಆಸ್ಕ್ ಜೆಮಿನಿ ಅಂತ ಇದೆ. ಹಾಗೆ ಆಸ್ಕ್ ಜೆಮಿನಿ ಕೆಳಗಡೆ ಪ್ಲಸ್ ಮಾರ್ಕ್ ಇದೆ. ಆ ಪ್ಲಸ್ ಮಾರ್ಕ್ ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಅಪ್ಲೋಡ್ ಫೈಲ್ ಹಾಗೆ ಆ್ಯಡ್ ಫ್ರಮ್ ಡ್ರೈವ್ ಅಂತ ಬರುತ್ತೆ. ಅಪ್ಲೋಡ್ ಫೈಲ್ ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ಕೆಳಗಡೆ ನಿಮಗೆ ಫೋಟೋಸ್ ಆ್ಯಂಡ್ ಅಂತ ಬರುತ್ತೆ. ಹಾಗೆ ಕ್ಯಾಮರಾ ಅಂತ ಬರುತ್ತೆ. ನೀವು ಇಲ್ಲಿ ಡೈರೆಕ್ಟಾಗಿ ಫೋಟೋವನ್ನು ಶೂಟ್ ಮಾಡಿ ಸೆಲೆಕ್ಟ್ ಮಾಡೋದಿದ್ರೆ ಸೆಲೆಕ್ಟನ್ನು ಮಾಡ್ಬೋದು. ಇಲ್ಲ ಅಂತಂದರೆ ನಿಮ್ಮ ಗ್ಯಾಲರಿ ಮೂಲಕ ಸೆಲೆಕ್ಟ್ ಮಾಡಬೇಕು ಅಂತಂದರೆ ಅಲ್ಲಿ ಫೋಟೋಸ್ ಅಂತ ಇದೆ ನೋಡಿ, ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿ ನಿಮಗೆ ಬೇಕಾಗಿರುವಂಥ ಫೋಟೋಸನ್ನು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಗಾಯ್ಸ್, ನೀವು ಫೋಟೋವನ್ನು ಸೆಲೆಕ್ಟ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಅಲ್ಲಿ ಕೆಳಗಡೆ ಫೋಟೋ ಬಂದಿದೆಯಲ್ವಾ, ಫೋಟೋ ಕೆಳಗಡೆ ನಿಮಗೆ ಇಲ್ಲಿ ಆಸ್ಕ್ ಜೆಮಿನಿ ಅಂತ ಇದೆ. ಅಲ್ಲಿ ನೀವು ಪ್ರಾಂಪ್ಟನ್ನು ಎಂಟರನ್ನು ಮಾಡಬೇಕಾಗುತ್ತೆ. ನಾನು ಡಿಸ್ಕ್ರಿಪ್ಷನಲ್ಲಿ ಕೆಳಗಡೆ ಪ್ರಾಂಪ್ಟನ್ನು ಕೊಟ್ಟಿರ್ತೀನಿ, ಅದನ್ನು ಕಾಪಿ ಮಾಡಿ ನೀವು ತಗೊಳ್ಬೋದು. ನಾನು ಇಲ್ಲಿ ಪ್ರಾಂಪ್ಟನ್ನು ಆಸ್ಕ್ ಜೆಮಿನಿ ಇದೆಯಲ್ವಾ, ಅದ್ರ ಮೇಗಡೆ ಪ್ರಾಂಪ್ಟನ್ನು ಬರಿತಾ ಇದ್ದೀನಿ. ಈಗ ನಾನು ಪ್ರಾಂಪ್ಟನ್ನು ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ ಗಾಯ್ಸ್. ನಂತರ ಪ್ರಾಂಪ್ಟನ್ನು ಪೇಸ್ಟ್ ಮಾಡಿ ಆದಮೇಲೆ ರೈಟ್ ಸೈಡಲ್ಲಿ ಕೆಳಗಡೆ ನೋಡಿ ವಾಯ್ಸ್ ರೆಕಾರ್ಡಿಂಗ್ ಸಿಂಬಾಲ್ ಪಕ್ಕದಲ್ಲಿ ಸೆಂಡಿಂಗ್ ಬಟನ್ ಇದೆಯಲ್ವಾ, ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ಸೆಂಡ್ ಆಗುತ್ತೆ. ನಂತರ ಕೆಳಗಡೆ ಜಸ್ಟ್ ಅ ಸೆಕೆಂಡ್ ಅಂತ ಬರುತ್ತೆ. ಸ್ವಲ್ಪ ವೇಟ್ ಮಾಡಿ, ಅದು ಫೋಟೋ ಕ್ರಿಯೇಟ್ ಆಗಿ ಬರಬೇಕಲ್ವಾ. ಗಾಯ್ಸ್, ಈಗ ನೋಡಿ ಫೋಟೋ ಬಂದಿದೆ. ಆ ಫೋಟೋ ಮೇಗಡೆ ಕ್ಲಿಕ್ ಮಾಡಿ. ಫೋಟೋ ಮೇಗಡೆ ಕ್ಲಿಕ್ ಮಾಡಿದಾಗ ದೊಡ್ಡದಾಗಿ ಓಪನ್ ಆಗುತ್ತೆ. ಈಗ ನೋಡ್ತಿದ್ದಿಲ್ವಾ ಯಾವ ರೀತಿಯಾಗಿ ಫೋಟೋ ಬಂದಿದೆ ಅಂತ. ಗಾಯ್ಸ್, ಇದನ್ನು ನೀವು ನಿಮ್ಮ ಗ್ಯಾಲರಿಗೆ ಡೌನ್ಲೋಡ್ ಮಾಡಬೇಕು ಅಂತಂದರೆ ಮೇಲ್ಗಡೆ ಡೌನ್ಲೋಡ್ ಸಿಂಬಾಲ್ ಇದೆಯಲ್ವಾ, ಆ ಡೌನ್ಲೋಡ್ ಸಿಂಬಾಲ್ ಮೇಗಡೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಡೌನ್ಲೋಡೆಡ್ ಫುಲ್ ಸೈಜ್ ಅಂತ ಬರುತ್ತೆ ಫ್ರೆಂಡ್ಸ್. ಈಗ ಈ ಒಂದು ಫೋಟೋ ನಿಮ್ಮ ಗ್ಯಾಲರಿಗೆ ಹೋಗಿ ಸೇವ್ ಆಗಿರುತ್ತೆ. ಗಾಯ್ಸ್, ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋತೆ ಮತ್ತೆ ಎಲ್ಲರೂ ಕೂಡ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.